Okay. So in last class we have discussed the medias of communication ಅಥವಾ ಸಂಪರ್ಕ ಸಂದೇಶದ ಮಾಧ್ಯಮಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. So let us discuss the types of communication in this class. So in shortly we will discuss the types of communication. So because so many of the things you already know. So in we have discussed early. So types of communication ಅಂದ್ರೆ ಏನು, ಸಂವಹನವನ್ನ ಯಾವ ಪ್ರಕಾರ ಸಂವಹನದ ಪ್ರಕಾರಗಳು ಅಂತ ಹೇಳ್ತೀವಿ. ಸಂಪರ್ಕ ಸಂದೇಶದ ಪ್ರಕಾರಗಳು. Depending upon the nature of the communication we can categorize the communication. So the first category of differentiating the communication is one is ಏನಂತಂದ್ರೆ on the basis of the direction of the flow of message ಅಂತ ಇದ್ವಿ. ಅಂದ್ರೆ ಸಂದೇಶ ಚಲಿಸುವ ದಿಕ್ಕು ಮೇಲೆ ನಾವೇನ್ ಮಾಡ್ಬೋದು, ಕಮ್ಯುನಿಕೇಶನ್ ನ ಬೈಫರ್ಕೇಟ್ ಮಾಡ್ಬೋದು, ಅದನ್ನ ಡಿವೈಡ್ ಮಾಡ್ಬೋದು ಅಂತ ಇದ್ವಿ. ಸೊ ಒಂದನೇ ಪ್ರಕಾರ ಏನಂತ ಹೇಳ್ತೀವಿ ಅಲ್ಲಿ, ಸೊ ಏನು ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳಿದ್ವಿ ಅಲ್ಲಿ. ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಒಳಗಡೆ ಸೊ ಒನ್ ಟೈಪ್ ಇಸ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಮೆಸೇಜ್. ಸಂದೇಶ ಚಲಿಸುವ ದಿಕ್ಕಿನ ಆಧಾರದ ಮೇಲೆ ನಾವು ಏನ್ ಮಾಡ್ಬೋದು, ಸಂವಹನವನ್ನ ವಿಭಾಗೀಕರಣ ಮಾಡ್ಬೋದು. ಸೊ ಇನ್ ದಟ್ ದ ಫಸ್ಟ್ ಒನ್ ಇಸ್ ಡೌನ್ವರ್ಡ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ಡೌನ್ವರ್ಡ್ ಕಮ್ಯುನಿಕೇಶನ್ ಅಂತಂದ್ರೆ ಏನು, ಕೆಳಮುಖ ಸಂಪರ್ಕ ಸಂದೇಶ ಅಂತ ಇದೆ. ಸೊ ಡೌನ್ವರ್ಡ್ ಕಮ್ಯುನಿಕೇಶನ್ ಅಂದ್ರೆ ಏನು ಬಿಸ್ನೆಸ್ ಒಳಗಡೆ, ಸೊ ಕಮ್ಯುನಿಕೇಶನ್ ವಿಚ್ ಫ್ಲೋಸ್ ಫ್ರಮ್ ಟಾಪ್ ಲೆವೆಲ್ ಟು ದಿ ಲೋವರ್ ಲೆವೆಲ್ ಈಸ್ ಕಾಲ್ಡ್ ಡೌನ್ವರ್ಡ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ಮೇಲಧಿಕಾರಿಗಳಿಂದ ಕೆಳ ಹಂತದ ಅಧಿಕಾರಿಗಳ ನಡುವೆ ನಡೆಯುವಂತ ಸಂವಹನಕ್ಕೆ ಏನಂತ ಕರಿತೀವಿ ನಾವು, ಕೆಳಮುಖ ಸಂವಹನ ಅಂತ ಕರಿತೀವಿ. ಸೊ ಹಿಯರ್ ದ ಕಮ್ಯುನಿಕೇಶನ್ ಫ್ಲೋಸ್ ಫ್ರಮ್ ದಿ ಟಾಪ್ ಲೆವೆಲ್ ಟು ದಿ ಲೋವರ್ ಲೆವೆಲ್. ಸೊ ಯಾವ ರೀತಿಯಾದಂತಹ ವಿಷಯಗಳು ಅಲ್ಲಿ ವಿನಿಮಯ ಆಗ್ತವೆ, ದ ಇನ್ಫಾರ್ಮೇಶನ್ ವಿಚ್ ಆರ್ ರಿಲೇಟೆಡ್ ಟು ಆರ್ಡರ್ಸ್. ಸೊ ಮೇಲಿನಿಂದ ಕೆಳಗಡೆ ಯಾವ ಇನ್ಫಾರ್ಮೇಶನ್ ಸಂಚರಿಸ್ತವ್ರೆ ಅಲ್ಲಿ, ಸೊ ಆರ್ಡರ್ಸ್ ಇರ್ಬೋದು, ಆದೇಶಗಳು ಇರ್ಬೋದು, ನೋಟಿಸ್ ಅಂತಂದ್ರೆ ಸೂಚನೆಗಳು ಇರ್ಬೋದು, ಸರ್ಕ್ಯುಲರ್ಸ್ ಇರ್ಬೋದು, ಸುತ್ತೋಲೆಗಳು ಇರ್ಬೋದು, ಡೈರೆಕ್ಷನ್ ಸೆಂಟ್ ಬೈ ದಿ ಟಾಪ್ ಮ್ಯಾನೇಜ್ಮೆಂಟ್ ಟು ದಿ ಲೋವರ್ ಲೆವೆಲ್ ವರ್ಕರ್ಸ್ ಇರ್ಬೋದು, ಎಕ್ಸೆಟ್ರಾ, ಗೈಡೆನ್ಸ್ ಇರ್ಬೋದು, ಎಕ್ಸೆಟ್ರಾ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ ಫಾರ್ ಡೌನ್ವರ್ಡ್ ಕಮ್ಯುನಿಕೇಶನ್ ಅಂತ. ಸೊ ಲೆಟರ್ಸ್ ಇರ್ಬೋದು, ಆರ್ಡರ್ಸ್ ಇರ್ಬೋದು, ನೋಟಿಸ್ ಇರ್ಬೋದು, ಸರ್ಕ್ಯುಲರ್ ಇರ್ಬೋದು, ಎಕ್ಸೆಟ್ರಾ. ಸೊ ದಟ್ ಇಸ್ ಕಾಲ್ಡ್ ಡೌನ್ವರ್ಡ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ಅಂದರ್ ಒನ್ ಇಸ್ upward communication. So on the basis of direction, so another type is upward communication anta ಇದೆ. So upward communication ಅಂದ್ರೆ ಏನು, so it is opposite to the downward communication. Here the communication flows from the lower level to the higher level. ಕೆಳ ಹಂತದಿಂದ ಅದೇನಾಗುತ್ತೆ, ಸಂವಹನ ಮೇಲಿನ ಹಂತಕ್ಕೆ ಸಂವಹನ ಚಲಿಸುತ್ತೆ. ಅಂದ್ರೆ ಏನು, communication passes from lower level personnel to top level personnel ಅಂತ ಇದೆ. ಸೊ ಯಾವ ರೀತಿಯಾದಂತ ಮಾಹಿತಿಗಳು ಕೆಳ ಹಂತದಿಂದ ಮೇಲ್ ಹಂತಕ್ಕೆ ವಿನಿಮಯ ಆಗ್ತಾವಲ್ಲ, ಇಟ್ ಕನ್ಸಿಸ್ಟ್ ಆಫ್ ಸಬ್ಮಿಷನ್ ಆಫ್ ರಿಪೋರ್ಟ್ಸ್ ಅಂತ ಇದೆ. ಸೊ ಕೆಳ ಹಂತದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ವರ್ಕರ್ಸ್ ರಿಪೋರ್ಟ್ಸ್ ಏನ್ ಮಾಡ್ತಾರೆ, ಟಾಪ್ ಲೆವೆಲ್ಗೆ ಅಥವಾ ಮ್ಯಾನೇಜ್ಮೆಂಟ್ ಗೆ, ಡೈರೆಕ್ಟರ್ಸ್ ಗೆ ಕಳಿಸ್ಕೊಡ್ತಾರೆ. ಸೊ ಹಿಯರ್ ಕಮ್ಯುನಿಕೇಶನ್ ಫ್ಲೋಸ್ ಫ್ರಮ್ ಡೌನ್ವರ್ಡ್ಸ್ ಟು ಅಪ್ವರ್ಡ್ ಇನ್ ದ ಫಾರ್ಮ್ ಆಫ್ ರಿಪೋರ್ಟ್ಸ್, ಸಜೆಷನ್ಸ್. ದೇ ಮೇ ಗಿವ್ ದಿ ಸಜೆಷನ್ಸ್. ಏನಾದ್ರು ಅವ್ರ ಒಪಿನಿಯನ್ ನ ಕೇಳಿದ್ರೆ ಅಥವಾ ಏನಾದ್ರು ಕ್ರಿಟಿಕಲ್ ಕಂಡೀಷನ್ಸ್ ಇದ್ರೆ ಸಂದರ್ಭದಲ್ಲಿ ದ ಲೋವರ್ ಲೆವೆಲ್ ಎಂಪ್ಲಾಯಿ ಕ್ಯಾನ್ ಪುಟ್ ದೇರ್ ಸಜೆಷನ್ಸ್ ಇನ್ ಫ್ರಂಟ್ ಆಫ್ ದಿ ಟಾಪ್ ಲೆವೆಲ್ ಅಂತ. ಸೊ ದೇ ಕ್ಯಾನ್ ಫೈಲ್ ಎ ಕಂಪ್ಲೇಂಟ್. ಸೊ ಅವ್ರು ಏನ್ ಮಾಡ್ಬೋದು, ಕೆಳ ಹಂತದಿಂದ ಯಾರ್ದಾದ್ರ ಬಗ್ಗೆ ಸಬಾರ್ಡಿನೇಟ್ಸ್ ಅವರ ಕಲೀಗ್ಸ್ ಬಗ್ಗೆ ಅಥವಾ ಅವ್ರ ಜೊತೆ ಕೆಲಸ ಮಾಡೋರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಇದ್ರೆ, ಸೊ ಅದ್ರ ಬಗ್ಗೆ ಏನಾದ್ರು ದೂರುಗಳನ್ನಿದ್ರೆ ಅವ್ರು ಏನ್ ಮಾಡ್ಬೋದು, ಕೆಳ ಹಂತದಿಂದ ಮೇಲ್ಹಂತಕ್ಕೆ ಇದು ಹೋಗುತ್ತೆ. ಸೊ ಡಿಮಾಂಡ್ ಇರ್ಬೋದು, ಸೊ ಬೇಡಿಕೆಗಳಿರ್ಬೋದು, ರಿಕ್ವೆಸ್ಟ್ ಇರ್ಬೋದು, ಎಕ್ಸೆಟ್ರಾ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ ಫಾರ್ ಅಪ್ವರ್ಡ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ಥರ್ಡ್ ಒನ್ ಇಸ್ ಹಾರಿಜಾಂಟಲ್ ಕಮ್ಯುನಿಕೇಶನ್ ಅಂತ ಇದ್ವಿ, ಅಥವಾ ಸಮತಲ ಸಂಪರ್ಕ ಸಂದೇಶ ಅಂತ ಕರಿತೀವಿ ನಾವು. ಸಮತಲ ಅಂತಂದ್ರೇನು, ಸೊ ಈ ರೀತಿ ಹೌದಾ. ಸೊ ಸಮತಲ ಅಂತಂದ್ರೇನು, ಇಟ್ ಇಸ್ ಅ ಕಮ್ಯುನಿಕೇಶನ್ ವಿಚ್ ಟೇಕ್ಸ್ ಬಿಟ್ವೀನ್ ದ ಪರ್ಸನಲ್ ಹೂ ಆರ್ ವರ್ಕಿಂಗ್ ರ್ಯಾಂಕಿಂಗ್ಸ್ ಅಂತ ಇದೆ. ಅಂದ್ರೆ ಒಂದೇ ಹಂತದಲ್ಲಿ ಅಥವಾ ಒಂದೇ ಸ್ಥಾನಮಾನದಲ್ಲಿ ಇರುವಂತ ವ್ಯಕ್ತಿಗಳ ನಡುವೆ ನಡೆಯುವಂತ ಸಂವಹನಕ್ಕೆ ಏನಂತ ಕರಿತೀವಿ ನಾವು, ಸಮತಲ ಸಂಪರ್ಕ ಸಂದೇಶ ಅಂತ. ಸಿ ಹಿಯರ್ ದ ಕಮ್ಯುನಿಕೇಶನ್ ಫ್ಲೋಸ್ ಬಿಟ್ವೀನ್ ಆರ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಈಕ್ವಲ್ಸ್ ಅಂತ ಇದ್ರು. ಈಕ್ವಲ್ಸ್ ಅಂತಂದ್ರೆ ಸಮಾನ ವ್ಯಕ್ತಿಗಳ ನಡುವೆ, ಸಮಾನ ಹುದ್ದೆಯನ್ನ ಹೊಂದಿರುವಂತಹ ವ್ಯಕ್ತಿಗಳ ನಡುವೆ ಅಥವಾ ಒಂದೇ ಇಲಾಖೆಯಲ್ಲಿ ಇರುವಂತಹ ವ್ಯಕ್ತಿಗಳ ನಡುವೆ ಇದೇನಾಗುತ್ತೆ, ಸಂವಹನ ನಡೆದ್ರೆ ಅದಕ್ಕೆ ಹಾರಿಜಾಂಟಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. So it is neither a upward, neither a downward. It is a horizontal communication which takes between equals. So that is subordinates of the same level
heads of the different departments and officers of the same rank is called horizontal communication ಅಂತ ಇದೆ. So ಈ one department ಒಂದು purchase department finance purchase department manager finance department manager, if they communicate together, that is the horizontal communication because both are working in a same rank. So organization hierarchy ಒಳಗಡೆ ಅವರು ಒಂದೇ ಲೆವೆಲ್ ಒಳಗಡೆ ಮಿಡಲ್ ಲೆವೆಲ್ ಒಳಗಡೆ ಕೆಲಸ ಮಾಡ್ತಾ ಇದ್ರು. ಸೊ ಅವ್ರ ನಡುವೆ ಸಂವಹನ ನಡೆದ ಅದು ಯಾವುದು ಹಾರಿಜಾಂಟಲ್ ಕಮ್ಯುನಿಕೇಶನ್. ಸೊ ಲೋವರ್ ಲೆವೆಲ್ ಒಳಗಡೆ ಇರುವಂತ ವರ್ಕರ್ಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಯೂನಿಟ್ ಒಳಗಡೆ ಇರುವಂತ ವರ್ಕರ್ಸ್ ನಡುವೆ ಕಮ್ಯುನಿಕೇಶನ್ ಆದ್ರೆ ಅದು ಕೂಡ ಹಾರಿಜಾಂಟಲ್ ಕಮ್ಯುನಿಕೇಶನ್. ಸೊ ಇಲ್ಲಿ ಫೈನಾನ್ಸ್ ಮ್ಯಾನೇಜರು, ಮಾರ್ಕೆಟಿಂಗ್ ಮ್ಯಾನೇಜರು, ಸೇಲ್ಸ್ ಮ್ಯಾನೇಜರು, ಸೊ ಇವರು ಸಂಪರ್ಕ ಮಾಡಿದ್ರೆ ಅದೇನು ಹಾರಿಜಾಂಟಲ್ ಕಮ್ಯುನಿಕೇಶನ್. ವರ್ಕರು ಆಮೇಲೆ ಮ್ಯಾನೇಜರ್ ಕಮ್ಯುನಿಕೇಟ್ ಮಾಡಿದ್ರೆ ಅದೇನಾಗುತ್ತಲ್ಲ ಅಪ್ವರ್ಡ್ ಕಮ್ಯುನಿಕೇಶನ್ ಆಗುತ್ತೆ. ಮ್ಯಾನೇಜರ್ ಇಂದ ವರ್ಕರ್ಸ್ ಗೆ ಕಮ್ಯುನಿಕೇಶನ್ ಆದ್ರೆ ಅದು ಡೌನ್ವರ್ಡ್ ಕಮ್ಯುನಿಕೇಶನ್ ಆಗುತ್ತೆ. ಹೌದಾ? ಸೊ ದಟ್ ಇಸ್ ಅನದರ್ category or type of the communication on the basis of flow of communication or direction of the communication. Fourth one ನೋಡ್ರಲೆ ಏನು ಓರೆಯ ಸಂಪರ್ಕ ಸಂದೇಶ ಅಂತ ಇದೆ. ಸೊ ಓರೆಯ ಸಂಪರ್ಕ ಸಂದೇಶ ಅಂದ್ರೆ ಏನು? ಡೈಗೋನಲ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ವಾಟ್ ಇಸ್ ಡೈಗೋನಲ್ ಕಮ್ಯುನಿಕೇಶನ್? ಸೊ ಹೇಳಿದ್ವಿ ನಾವು ಅಪ್ವರ್ಡ್ ಕಮ್ಯುನಿಕೇಶನ್ ನೋಡಿದ್ವಿ, ಡೌನ್ವರ್ಡ್ ಕಮ್ಯುನಿಕೇಶನ್ ನೋಡಿದ್ವಿ, ಹಾರಿಜಾಂಟಲ್ ಕಮ್ಯುನಿಕೇಶನ್ ನೋಡಿದ್ವಿ, ಡೈಗೋನಲ್ ಕಮ್ಯುನಿಕೇಶನ್. ಸೊ ಡೈಗೋನಲ್ ಅಂತಂದ್ರೆ ಏನು? ಈ ರೀತಿ. ಹೌದಾ? ಸೊ ಮೇಲಿಂದ ಕೆಳಗೆ ಅಥವಾ ಸೊ ಕ್ರಾಸ್, diagonal communication. When communication takes place between the persons belonging to different departments and different cadres is called diagonal communication ಅಂತ. ಯಾವಾಗ diagonal communication ಅಂತ ಕರಿತೀವಿ? When communication takes place between the persons belonging to different departments and different cadres. So different cadres ಅಂತಂದ್ರೆ ಎರಡು ಬೇರೆ ಬೇರೆ ಇಲಾಖೆಗಳ ನಡುವಿನ ವ್ಯಕ್ತಿಗಳ ನಡುವೆ, ಬೇರೆ ಬೇರೆ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳ ನಡುವೆ ಸಂವಹನ ನಡೆದ್ರೆ ಅದಕ್ಕೆ ಡೈಗೋನಲ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ಫಾರ್ ಎಕ್ಸಾಂಪಲ್, ಎ ಪರ್ಸನಲ್ ಆಫ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹ್ಯಾವ್ ಎಂಟರ್ಡ್ ಇಂಟು ಆನ್ ಕಮ್ಯುನಿಕೇಶನ್ ವಿತ್ ದಿ ಪರ್ಸನಲ್ ಆಫ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಪರ್ಚೇಸ್ ಡಿಪಾರ್ಟ್ಮೆಂಟ್. ಸೊ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಒಳಗಿರುವಂತ ವ್ಯಕ್ತಿ ಅದು ಪರ್ಸನಲ್ ಡಿಪಾರ್ಟ್ಮೆಂಟ್ ಅಂದ್ರೆ HR ಡಿಪಾರ್ಟ್ಮೆಂಟ್ ಇರ್ಬೋದು, ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆ ವ್ಯಕ್ತಿಗಳ ಟೆಕ್ನಾಲಜಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆ ವ್ಯಕ್ತಿ ಜೊತೆ ಅವ್ರು ಏನಾದ್ರು ಸಂವಹನ ನಡೆಸಿದ್ರೆ ಅದಕ್ಕೆ ಏನಂತ ನಾವು ಹಾರಿಜಾಂಟಲ್ ಡೈಗೋನಲ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ವೆನ್ ಕಮ್ಯುನಿಕೇಶನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಪರ್ಸನ್ಸ್ ಬಿಲಾಂಗಿಂಗ್ ಟು ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂಡ್ ವರ್ಕಿಂಗ್ ಇನ್ ಡಿಫರೆಂಟ್ ಕೆಡರ್ಸ್ ಅಂತ ಇದೆ. ಸೊ ಅವಾಗ ಏನಾಗುತ್ತಲ್ಲ ಡೈಗೋನಲ್ ಕಮ್ಯುನಿಕೇಶನ್ ಆಗುತ್ತೆ. ಸೊ ಬೇರೆ ಬೇರೆ ಇಲಾಖೆಗಳಲ್ಲಿರುವಂತ ವ್ಯಕ್ತಿಗಳ ನಡುವೆ ಬೇರೆ ಬೇರೆ ಸ್ಥಾನವನ್ನು ಹೊಂದಿರುವಂತ ವ್ಯಕ್ತಿಗಳ ನಡುವೆ ಸಂವಹನ ನಡೆದ್ರೆ ಅದಕ್ಕೆ ಡೈಗೋನಲ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಕಮ್ಯುನಿಕೇಶನ್ ಬೇಸ್ಡ್ ಆನ್ ದಿ ಡೈರೆಕ್ಷನ್ ಆಫ್ ದಿ ಆರ್ ಫ್ಲೋ ಆಫ್ ದಿ ಕಮ್ಯುನಿಕೇಶನ್. ಸೊ ಎರಡನೇ ಕೆಟಗರಿ ಏನೈತ್ರಲ್ಲ, ಸೊ ಏನು ಆನ್ ದ ಬೇಸಿಸ್ ಆಫ್ ರಿಲೇಶನ್ಶಿಪ್, ಸಂಭಾಷಣೆ ನಡೆಸುವ ವ್ಯಕ್ತಿಗಳ ಸಂಬಂಧದ ಆಧಾರದ ಮೇಲೆ ನಾವೇನ್ ಮಾಡ್ಬೋದು, ಕಮ್ಯುನಿಕೇಶನ್ ನ ಕೆಟಗರಿ ಮಾಡಬಹುದು. ಆನ್ ದ ಬೇಸಿಸ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಪರ್ಸನಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿ ಕಮ್ಯುನಿಕೇಶನ್. ಸೊ ಇನ್ ದಟ್ ಫಸ್ಟ್ ಟೈಪ್ ಇಸ್ ಔಪಚಾರಿಕ ಸಂವಹನ ಅಂತ ಇದ್ರು. ಔಪಚಾರಿಕ ಸಂಪರ್ಕ ಸಂದೇಶ ಅಂತಂದ್ರೇನು? ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಇತ್ತು. ಫಾರ್ಮಲ್ ಕಮ್ಯುನಿಕೇಶನ್ ಅಂದ್ರೆ ಏನ್ ನೋಡಿದ್ರೆ, ಇಫ್ ಕರೆಸ್ಪಾಂಡೆನ್ಸ್ ಆರ್ ಗೈಡೆಡ್ by certain guidelines, if the correspondences or if communication is guided by certain guidelines and the formalities, then it is called formal communication anta ಇದೆ. So if the communication follows certain rules and regulations, then it is called formal communication anta ಇದೆ. ಒಂದು ವೇಳೆ ಸಂಪರ್ಕ ಸಂದೇಶ ಒಂದು ನಿರ್ದಿಷ್ಟವಾದಂತ ನಿಯಮಾವಳಿಯನ್ನ ಅಥವಾ ಒಂದು ನಿರ್ದಿಷ್ಟವಾದಂತ ಮಾರ್ಗವನ್ನ ಅನುಸರಿಸಿದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಔಪಚಾರಿಕ ಸಂವಹನ ಅಂತ ಕರಿತೀವಿ. ಸೊ ಇನ್ ಕೇಸ್ ಆಫ್ ಯಾವುದು ಇಲ್ಲಿ ಮೇಲೆ ನೋಡಿದ್ರಲ್ಲ, ಅಪ್ವರ್ಡ್ ಕಮ್ಯುನಿಕೇಶನ್ ಇರ್ಬೋದು, ಡೌನ್ವರ್ಡ್ ಕಮ್ಯುನಿಕೇಶನ್ ಇರ್ಬೋದು, ಇಟ್ ಫಾಲೋಸ್ ಸರ್ಟನ್ ಒಂದು ನಿರ್ದಿಷ್ಟವಾದಂತ ಮಾರ್ಗವನ್ನ, ಅದು ಮೇಲಿಂದ ಕೆಳಗೆ ಇರ್ಬೋದು ಅಥವಾ ಕೆಳಗಿನಿಂದ ಮೇಲೆ ಇರ್ಬೋದು. ಸೊ ಇಟ್ ಫಾಲೋಸ್ ಎ ಸರ್ಟನ್ ಏನಂತ ಇದ್ವಿ, ಸೊ ಇಟ್ ಇಸ್ ಗೈಡೆಡ್ ಬೈ ಸರ್ಟನ್ ಗೈಡ್ಲೈನ್. ಸೊ ಯಾವಾಗಲೂ ಕಮ್ಯುನಿಕೇಶನ್ ಏನಾಗಬೇಕಲ್ಲ ಮೇಲಿನಿಂದ ಕೆಳಗೆ ಹೋಗ್ಬೇಕಂತ ಹೇಳ್ತಾರೆ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇಂದ ಅಥವಾ ಟಾಪ್ ಲೆವೆಲ್ ಇಂದ ಲೋವರ್ ಲೆವೆಲ್ ಗೆ ಕಮ್ಯುನಿಕೇಶನ್ ಫ್ಲೋ ಆಗ್ಬೇಕಂತ ಸೊ ಆರ್ಗನೈಸೇಷನ್ ಪಾಲಿಸಿ ಹೇಳುತ್ತೆ. ಸೊ ದಟ್ ಇಸ್ ದಿ ಫಾರ್ಮಲ್ ಕಮ್ಯುನಿಕೇಶನ್.
ಅಥವಾ ಫಾರ್ಮಲ್ ಗೈಡ್ಲೈನ್ಸ್ ಅಂತ ಹೇಳ್ತೀವಿ ನಾವು. ಸೊ ವೆನ್ ಕಮ್ಯುನಿಕೇಶನ್ ಫಾಲೋ ದ ಫಾರ್ಮಲ್ ಗೈಡ್ಲೈನ್ಸ್ or formalities, then it is called ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಇದೆ. ಅಂದ್ರೆ ಏನೋ ವ್ಯವಹಾರ ಸಂಸ್ಥೆಯಲ್ಲಿ ಕಮ್ಯುನಿಕೇಶನ್ ಅಥವಾ ಸಂಪರ್ಕ ಸಂದೇಶ ಒಂದು ನಿರ್ದಿಷ್ಟವಾದಂತಹ ಮಾರ್ಗವನ್ನ ನಿಯಮಾವಳಿಗಳನ್ನ ಅದು ಪಾಲನೆ ಮಾಡಿದ್ರೆ ಅದಕ್ಕೆ ಔಪಚಾರಿಕ ಸಂಪರ್ಕ ಸಂದೇಶ ಅಂತ ಕರಿತೀವಿ ನಾವು. ಸೊ ನಿಯಮಾವಳಿಗಳನ್ನ ಯಾವುದೇ ನಿಯಮಾವಳಿ ಇಲ್ಲ, ಯಾರ ಜೊತೆ ಬೇಕಾದ್ರೂ ನೇರವಾಗಿ ಸಂಪರ್ಕ ಸಂದೇಶ ನಡೆಸಿದ್ರೆ ಅದಕ್ಕೆ ಅನೌಪಚಾರಿಕ ಸಂಪರ್ಕ ಸಂದೇಶ ಅಂತ ಕರಿತೀವಿ ನಾವು. ಸೊ ದ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಈಸ್ ಆಲ್ಸೋ ಕಾಲ್ಡ್ ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂತಾನೂ ಕರಿತೀವಿ. ಸೊ ದ್ರಾಕ್ಷಿ ಬಳ್ಳಿ ಸಂವಹನ ಅಂತಾನೂ ಕರಿತೀವಿ ನಾವು. ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಮಾರ್ಗವಿಲ್ಲದೆ, ನಿರ್ದಿಷ್ಟ ಗೈಡ್ಲೈನ್ಸ್ ಇಲ್ಲದೆ ಅದು ಸಂವಹನ ಮಾಡಿದ್ರೆ ಅದಕ್ಕೆ ಅನೌಪಚಾರಿಕ ಅಂತ ಕರಿತೀವಿ ನಾವು. ಸೊ ಅದ್ ನೋಡ್ಕೊರ್ಲೆ ಇಲ್ಲಿ ಎಕ್ಸಾಂಪಲ್ ನೋಡ್ರಲ್ಲ, ಫಾರ್ಮಲ್ ಕಮ್ಯುನಿಕೇಶನ್ಗೆ ಎಕ್ಸಾಂಪಲ್ಸ್ ಅಗೇನ್ ಸೇಮ್. ದ ಆರ್ಡರ್ಸ್ ಇರ್ಬೋದು, ಆರ್ಡರ್ಸ್ ಫ್ಲೋಸ್ ಫ್ರಮ್ ದಿ ಟಾಪ್ ಲೆವೆಲ್ ಟು ದಿ ಲೋವರ್ ಲೆವೆಲ್. ಸೊ ಇನ್ಸ್ಟ್ರಕ್ಷನ್ಸ್ ಟು ದಿ subordinates ಇರ್ಬೋದು, that also flows from higher level to the, that also follows the organizational hierarchy ಅಂತ ಹೇಳಿದ್ವಿ. ಸೊ ಅಥವಾ ಹಿಂಗೂ ಹೇಳ್ಬೋದಲ್ಲೇ, the communication which follows the organizational hierarchy, that is called formal communication ಅಂತ ಇದೆ. ಯಾವ್ದು ಫಾಲೋ ಮಾಡುತ್ತಲ್ಲ, ಆರ್ಡರ್ಸ್ ಇರ್ಬೋದು, ಇನ್ಸ್ಟ್ರಕ್ಷನ್ಸ್ ಟು ದಿ ವರ್ಕ್ ಸಬಾರ್ಡಿನೇಟ್ಸ್ ಇರ್ಬೋದು, ಡೈರೆಕ್ಷನ್ಸ್ ಇರ್ಬೋದು, ಎಕ್ಸೆಟ್ರಾ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ ಫಾರ್ ಫಾರ್ಮಲ್ ಕಮ್ಯುನಿಕೇಶನ್. ಸಿಮಿಲರ್ಲಿ ಫೀಡ್ಬ್ಯಾಕ್ ಇರ್ಬೋದು. ಸೊ ಲೋವರ್ ಲೆವೆಲ್ ಇಂದ ಹೈಯರ್ ಲೆವೆಲ್ಗೂ ಕೂಡ ಅಲ್ಲಿ ಕಮ್ಯುನಿಕೇಶನ್ ಫ್ಲೋ ಆಗ್ಬೋದು. ದಟ್ ಈಸ್ ಆಲ್ಸೋ ಫಾರ್ಮಲ್. ಸೊ ಕೆಳ ಹಂತದ ಸಿಬ್ಬಂದಿಗಳು ಮೇಲ್ ಹಂತದ ಅಧಿಕಾರಿಗಳ ಜೊತೆ ಸಂವಹನ ಮಾಡಬಹುದು ಅಂತ. ಸೊ ಅದಕ್ಕೆ ಅಪ್ವರ್ಡ್ ಅಂಡ್ ಡೌನ್ವರ್ಡ್ ಕಮ್ಯುನಿಕೇಶನ್ಸ್ ಆರ್ ಕಾಲ್ ಫಾರ್ ಕಮ್ಯುನಿಕೇಶನ್. ಸೊ ಇಲ್ಲಿ ಅದು ಕೂಡ ಡೈರೆಕ್ಷನ್ ನ ಫಾಲೋ ಮಾಡುತ್ತಲೇ ಫೀಡ್ಬ್ಯಾಕ್ ಇರ್ಬೋದು, ರಿಪೋರ್ಟ್ ಸಬ್ಮಿಷನ್ ಇರ್ಬೋದು, ಸಜೆಷನ್ ಫ್ರಮ್ ದಿ ಲೋವರ್ ಲೆವೆಲ್ ಟು ದಿ ಹೈಯರ್ ಲೆವೆಲ್ ಇರ್ಬೋದು, ಕಂಪ್ಲೇಂಟ್ಸ್ ಇರ್ಬೋದು, ಎಕ್ಸೆಟ್ರಾ. ಸೊ ದೇ ಆರ್ ಲೋವರ್ ಲೆವೆಲ್ ಟು ಟಾಪ್ ಲೆವೆಲ್ ಅಂತ. ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ಮಲ್ ಕಮ್ಯುನಿಕೇಶನ್. ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಇದ್ವಿ ನಾವು, ಅನೌಪಚಾರಿಕ ಸಂಪರ್ಕ ಸಂದೇಶ ಅಂತ ಹೇಳ್ತೀವಿ ನಾವು. ಅನೌಪಚಾರಿಕ ಅಂದ್ರೆ ಏನ್ ನೋಡ್ರಲ್ಲ, ಇಫ್ ದ superior and subordinate of departments, but for other out of attachment, friendship, and for others, so that the communication in the persons between it of different departments. ಇರುವಂತ ಎರಡು ಇಲಾಖೆಗಳ ನಡುವೆ ಅಥವಾ ಎರಡು ಇಲಾಖೆಯ ಸಿಬ್ಬಂದಿಗಳ ನಡುವೆ ಸಂವಹನವನ್ನ ವಾಣಿಜ್ಯ ಉದ್ದೇಶವನ್ನ ಹೊರತುಪಡಿಸಿ ನಾವು ಸಂವಹನ ಅಂತ ಕರಿತೀವಿ. ಪ್ಲೇಸ್ ದ ಕಮ್ಯುನಿಕೇಶನ್ ಬಿಟ್ವೀನ್ ದಿ ಪರ್ಸನಲ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ different for the business purpose, not business but for the other reasons arising out of attachment, friendship, respect, concern. ಅಂದ್ರೆ ಇಬ್ಬರು ವ್ಯಕ್ತಿಗಳ ನಡುವೆ ಸಾಮಾನ್ಯವಾಗಿ ಪ್ರೀತಿಯಿಂದ ಇರಬಹುದು, ವಿಶ್ವಾಸದಿಂದ ಇರಬಹುದು, ಫ್ರೆಂಡ್ಶಿಪ್ ಇಂದ ಇರಬಹುದು, ಅಟ್ಯಾಚ್ಮೆಂಟ್ ಇದು ಬೇರೆ ಬೇರೆ ಕಾರಣದಿಂದ ಹುಟ್ಟಿಕೊಳ್ಳುವಂತ ಸಂಪರ್ಕ ಸಂದೇಶಕ್ಕೆ ಏನಂತ ಕರಿತೀವಿ ನಾವು, ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಗೈಡ್ಲೈನ್ಸ್ ಇರೋದಿಲ್ಲ. ಸೊ ಟಾಪ್ ಲೆವೆಲ್ ದವರು ಕೆಳ ಹಂತದ ಅಧಿಕಾರಿಗಳ ಜೊತೆ ಮಾತಾಡಬೇಕು, ಬೇರೆಯವ್ರ ಜೊತೆ ಮಾತಾಡಬಾರ್ದು, ಈ ರೀತಿ ಯಾವುದೇ ಗೈಡ್ಲೈನ್ಸ್ ಅಥವಾ ರೂಲ್ಸ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಎನಿಬಡಿ ಕ್ಯಾನ್ ಕರೆಸ್ಪಾಂಡ್ ಆರ್ ಟಾಕ್ ವಿತ್ ದಿ ಎನಿ ಪರ್ಸನ್ ಅಂತ. ಸೊ ದಟ್ ಇಸ್ ಇನ್ ಕಮ್ಯುನಿಕೇಶನ್. ಸೊ ಬೇರೆ ಬೇರೆ ಇಲಾಖೆಗಳ ವ್ಯಕ್ತಿಗಳ ನಡುವೆ ಸಂವಹನ ಯಾವುದೇ ಕೊರತೆ ಇಲ್ಲದೆ ಏನಾಗಬಹುದಲ್ಲೇ ನಡಿಬಹುದು ಅಂತ. ಸೊ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅರೈಸಸ್ ಡ್ಯೂ ಟು ಲವ್, ಫ್ರೆಂಡ್ಶಿಪ್, ಎಕ್ಸೆಟ್ರಾ ಅಂತ. ಅಥವಾ ಎಮೋಷನ್ ಇರ್ಬೋದು, ಕನ್ಸರ್ನ್ ಇರ್ಬೋದು. ಸೊ ದಟ್ ಇಸ್ ದಿ ಇನ್ಫಾರ್ಮಲ್ ಕಮ್ಯುನಿಕೇಶನ್. ಸೊ ಕ್ಯಾನ್ ಎನಿಬಡಿ ಗಿವ್ ಮಿ ದ ಎಕ್ಸಾಂಪಲ್ ಫಾರ್ ಇನ್ಫಾರ್ಮಲ್ ಕಮ್ಯುನಿಕೇಶನ್? ಯಾರಾದ್ರೂ ಎಕ್ಸಾಂಪಲ್ ಕೊಡ್ತೀರಾ? ಇಲ್ಲ? Okay, so let us move for the
Next type, that is on the basis of means of communication ಅಂತ ಇದೆ. So communication can be categorized or correspondence can be categorized on the basis of means of communication ಅಂತ ಇದೆ. So means of communication ಅಂದ್ರೆ ಏನು? ಸಂಪರ್ಕ ಸಂದೇಶದ ಸಾಧನಗಳ ಆಧಾರದ ಮೇಲೆ. ಸೊ ಯಾವ ರೀತಿ ಅಥವಾ ಯಾವ ಮಾರ್ಗದ ಮೂಲಕ ನೀವು ಸಂಪರ್ಕ ಸಂದೇಶವನ್ನ ನಡೆಸ್ತೀರಿ ಅದರ ಆದ ಮೇಲೆ ನಾವು ಕೆಟಗರಿ. ಇನ್ ದಟ್ ಫಸ್ಟ್ ಒನ್ ಇಸ್ ಯಾವುದು? ಮೌಖಿಕ ಸಂಪರ್ಕ ಸಂದೇಶ ಅಂತ ಇದೀವಿ. ಓರಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ ನಾವು. ಓರಲ್ ಕಮ್ಯುನಿಕೇಶನ್ ಅಂತಂದ್ರೆ ಏನು? ಪ್ರೆಸೆಂಟ್ಲಿ ವಾಟ್ ಐ ಆಮ್ ಡೂಯಿಂಗ್ ಇಸ್ ದಟ್ ಇಸ್ ದಿ ಓರಲ್ ಕಮ್ಯುನಿಕೇಶನ್. ಸೊ ಬಾಯಿ ಮೂಲಕ ಶಬ್ದಗಳನ್ನ ಉಚ್ಚಾರಣೆ ಮಾಡೋದ್ರ ಮೂಲಕ, ಭಾಷೆಯನ್ನ ಬಳಕೆ ಮಾಡೋದ್ರ ಮೂಲಕ, ಗ್ರಾಮರ್ ಅನ್ನ ಬಳಕೆ ಮಾಡೋದ್ರ ಮೂಲಕ ಸೊ ಏನು ಸಂವಹನವನ್ನು ನಡೆಸುತ್ತೇನೆ ಅದಕ್ಕೆ ಏನಂತ ಕರಿತೀವಿ ನಾವು? ಓರಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಸಿ in this method of communication, messages are exchanged between individuals orally that converts to face session ಅಂತ ಇದೆ. So that is oral communication ಅಂತ ಇದೆ. So that is the one means ಅಂತ ಒಂದು ಸಂದೇಶ. ಸೊ ಇಲ್ಲಿ ಮುಖಾಮುಖಿಯಾಗಿ ಬರುವ ವ್ಯಕ್ತಿಗಳ ಸಾಮಾನ್ಯವಾಗಿ ಸಂಪರ್ಕ ಸಂದೇಶ ಅಥವಾ ವಿಷಯ ವಿನಿಮಯ ನಡೆಯುತ್ತದೆ ಅಂತ. ಓರಲಿ ಮೌಖಿಕವಾಗಿ ಸಂಪರ್ಕ ಸಂದೇಶ ನಡೆಯುತ್ತೆ. ಸೊ ಇನ್ನೊಂದು ಲಿಖಿತ ಸಂಪರ್ಕ ಸಂದೇಶ ಅಂತ. ಸೊ ಇಲ್ಲಿ ಕಮ್ಯುನಿಕೇಶನ್ ಯಾವ ರೀತಿ ಆಗುತ್ತೆ? ಹೌದಾ? ನಾವು ಮಾತಾಡೋದಿಲ್ಲ, ಕಮ್ಯುನಿಕೇಶನ್ ಮೂಲಕ ಕಮ್ಯುನಿಕೇಶನ್ ಮೆಸೇಜ್ ಇನ್ಫಾರ್ಮೇಶನ್ ಟೇಕ್ಸ್ ಥ್ರೂ ರೈಟಿಂಗ್ ಎ ಲೆಟರ್ಸ್ ಅಂತ ಹೇಳ್ತೀವಿ. ಸೊ ಪತ್ರಗಳನ್ನ ಬರೆಯೋದ್ರ ಮೂಲಕ ನೀವೇನ್ ಮಾಡ್ಬೋದು? ತಲುಪಿಸ್ಬೇನ ವಿಷಯವನ್ನ. ಸೊ ನೋಡ್ರಿ, in writing to the person they are called. So ಲಿಖಿತವಾಗಿ ಬರವಣಿಗೆ ಮೂಲಕ ಮಾಹಿತಿಗಳನ್ನ ರಿಟರ್ನ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ಎದ್ರೊಳಗಡೆ ಬರಿಬೋದಲ್ಲೇ. ಸೊ ಇಲ್ಲಿ ನೋಡ್ರಿ, ಇಟ್ ಇನ್ಕ್ಲೂಡ್ಸ್ ಮೀನ್ಸ್ ರಿಟರ್ನ್ ಕಮ್ಯುನಿಕೇಶನ್ ಇನ್ಕ್ಲೂಡ್ಸ್ ಬಿಸ್ನೆಸ್ ಲೆಟರ್ಸ್ ಅಂತ ಇದೆ. ಬಿಸ್ನೆಸ್ ಲೆಟರ್ಸ್ ಇರ್ಬೋದು, ಬಿಸ್ನೆಸ್ ಟಾಪಿಕ್ಸ್ ಇರ್ಬೋದು, ರಿಪೋರ್ಟ್ಸ್ ಇರ್ಬೋದು, ಬಿಸ್ನೆಸ್ ಗೆ ಸಂಬಂಧಪಟ್ಟಂತ ವರದಿಗಳಿರ್ಬೋದು. ದೇ ಆರ್ ಆಲ್ಸೋ ರೈಟಿಂಗ್ ಫಾರ್ ಬಿಸ್ನೆಸ್ ಲೆಟರ್ಸ್ ಇರ್ಬೋದು. ಬಿಸ್ನೆಸ್ ಲೆಟರ್ಸ್ ಅಂತಂದ್ರೆ ಕರೆಸ್ಪಾಂಡೆನ್ಸ್ ಲೆಟರ್, ಇನ್ಶೂರೆನ್ಸ್ ಕಂಪ್ನಿಗೆ ಬರೆದಿದ್ದಿರ್ಬೋದು, ಬ್ಯಾಂಕಿಗೆ ಬರೆದಿದ್ದು, ಸರ್ಕಾರಕ್ಕೆ ಬರೆದಿದ್ದಿರ್ಬೋದು, ಅಥವಾ ಥರ್ಡ್ ಪಾರ್ಟೀಸ್ ಬಿಸ್ನೆಸ್ ಎಕ್ಸೆಟ್ರಾ. ಸೊ ಆಲ್ ಆರ್ ಬಿಸ್ನೆಸ್ ಲೆಟರ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ ರಿಟರ್ನ್ ಕಮ್ಯುನಿಕೇಶನ್ ಅಂತ. ರಿಪೋರ್ಟ್ಸ್ ಇರ್ಬೋದು, ನೋಟಿಸಸ್ ಇರ್ಬೋದು, ಸರ್ಕ್ಯುಲರ್, ಮೆಮೊ, ಹ್ಯಾಂಡ್ ಬುಕ್ಸ್, ಪ್ಯಾಂಪ್ಲೆಟ್, ಪ್ರೈಸ್ ಲಿಸ್ಟ್, ಕೊಟೇಶನ್ಸ್, catalogs, newspapers, magazines, journals, facts, xerox, mails, etc. are the example for written communication ಅಂತ ಇದೆ. So mobile messages are also example for written communication ಅಂತ ಇದೆ. ಸೊ ಇವೆಲ್ಲ ಮಾರ್ಗದ ಮೂಲಕ ನೀವೇನ್ ಮಾಡಬಹುದು? ಕಮ್ಯುನಿಕೇಶನ್ ನ ಲಿಖಿತವಾಗಿ ಮಾಡಬಹುದು. ಹ್ಯಾಂಡ್ ಬುಕ್ ಅಂತ ಇದೆ ನಾವು, ಅದ ಕಿರುಹೊತ್ತಿಗೆ ಅಂತ ಇದೆ ನಾವು. ಪ್ಯಾಂಪ್ಲೆಟ್ ಇರ್ಬೋದು, ಬ್ರೌಚರ್ಸ್ ಇರ್ಬೋದು, ಪ್ರೈಸ್ ಲಿಸ್ಟ್ ಅಂತ ಇದೆ ನಾವು. ಸೊ ಬೆಲೆ ಪಟ್ಟಿ ಇರ್ಬೋದು, ಸೂಚನೆಗಳಿರ್ಬೋದು, ಸರ್ಕ್ಯುಲರ್ ಸುತ್ತೋಲೆಗಳಿರ್ಬೋದು, ಎಕ್ಸೆಟ್ರಾ. ಆಲ್ ಆರ್ ದಿ ಎಕ್ಸಾಂಪಲ್ ಫಾರ್ ರಿಟರ್ನ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ಇದನ್ನ ನೋಡ್ರಿ. ಸೊ ದಟ್ ಇಸ್ ದಿ ಅನದರ್ ಕೆಟಗರಿ. ಸೊ ಆನ್ ದ ಬೇಸಿಸ್ ಆಫ್ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಇದೆ, ಸಂಪರ್ಕ ಸಂದೇಶದ ಸಾಧನದ ಆಧಾರ ಮೇಲೆ. ಸೊ ನೀವೇನ್ ಮಾಡ್ಬೋದು? ಕಮ್ಯುನಿಕೇಶನ್ ನ ಓರಲ್ ಆಗಿ ಅಥವಾ ಲಿಖಿತವಾಗಿ ಮಾಡ್ಬೋದು. ಸೊ ದೀಸ್ ಆರ್ ದಿ ಟೂ ಮೀನ್ಸ್ ಅಂತ ಓದಿ, ಟೂ ವೇಸ್ ಆಫ್ ಕಮ್ಯುನಿಕೇಶನ್, ಐದರ್ ಓರಲಿ ಆರ್ ರೈಟಿಂಗ್ಲಿ ಅಂತ. ಸೊ ಮೂರನೇದ ನೋಡ್ರಿ, ಅದ್ರೊಳಗಡೆ ಹಾವಭಾವಗಳ ಸಂಪರ್ಕ ಸಂದೇಶ ಅಂತ ಇದೆ. ಕಮ್ಯುನಿಕೇಶನ್ ಥ್ರೂ ಗೆಸ್ಚರ್ ಆರ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಇದೆ. ಸೊ if the communication takes place without using the spoken words or using language, non verbal communication ಅಂತ ಇದೆ. ಸೊ ಭಾಷೆ ಅಥವಾ ಶಬ್ದವನ್ನ ಬಳಕೆ ಮಾಡದೆ ನೀವೇನಾದ್ರೂ ನಡೆಸಿದ. ಸೊ ರಿಟರ್ನ್ ಕಮ್ಯುನಿಕೇಶನ್ ಒಳಗೂ ನಾವೇನ್ ಮಾಡ್ತೀವಿ? ಭಾಷೆ ಮತ್ತು ಶಬ್ದಗಳನ್ನ ಬಳಕೆ ಮಾಡ್ತೀವಿ. ಬಟ್ ಇನ್ ನಾನ್ ಕಮ್ಯುನಿಕೇಶನ್ ವಿದೌಟ್ ಯೂಸಿಂಗ್ ದಿ ವರ್ಡ್ಸ್ ಅಂಡ್ ಲ್ಯಾಂಗ್ವೇಜ್ ಅಂತ ಶಬ್ದಗಳನ್ನ ಬಳಕೆ ಮಾಡದೆ ನಾವೇನ್ ಮಾಡ್ತೀವಿ? ಕಮ್ಯುನಿಕೇಶನ್ ನ ಮಾಡ್ತೀನಿ ದಿ ಬಾಡಿ ಬೈ ಯೂಸಿಂಗ್ ಲ್ಯಾಂಗ್ವೇಜ್. ದೇಹದ ಅಂಗಾಂಗಗಳನ್ನ ಮೂಲಕ ನಾವೇನ್ ಮಾಡ್ಬೋದು? ಸಂಪರ್ಕ ಸಂದೇಶ. ಲ್ಯಾಂಗ್ವೇಜ್ ಪಿಕ್ಚರ್ಸ್ ಅಂತ ಇದೆ. ಸೊ ಚಿತ್ರಪಟಗಳನ್ನ ತೋರಿಸೋದ್ರ ಮೂಲಕ, ಹೌದಾ? ಬೈ ಯೂಸಿಂಗ್ ಮ್ಯಾಪ್ಸ್ ಅಂತ ಇದೆ. ಮ್ಯಾಪ್ ಅಂತ
ಸೊ ಅವುಗಳ ಗೂಗಲ್ ಮ್ಯಾಪ್ಸ್ ಇರ್ಬೋದು ಕೂಡ ಕಮ್ಯುನಿಕೇಶನ್ ದೆನ್ ಅಥವಾ ಆರ್ಗನೈಸೇಷನ್ ತೋರಿಸೋದನ್ನ ಕೂಡ ತೋರಿಸಬಹುದು ಆಪ್ ಮೂಲಕ. ಸೊ ದೆನ್ ಗ್ರಾಫ್, ಸಿಂಬಾಲ್ಸ್ ಇರ್ಬೋದು, ಸಿಗ್ನಲ್ಸ್ ಇರ್ಬೋದು, ಕಲರ್ಸ್. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ ಫಾರ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ಬೈ ಕಲರ್ ಇರ್ಬೋದು, ಹೌದಾ, ಸಿಗ್ನಲ್ಸ್ ಇರ್ಬೋದು ಎಕ್ಸೆಟ್ರಾ, information without using the words and grammar. So no record. Another category of communication. Next, so communication can be categorized as method of method. So ನೋಡ್ರಿ, direct on the basis of ಒಂದು ಅನ್ಬೋದು ಅಥವಾ ಫೇಸ್ ಟು ಫೇಸ್. ಸೊ communication is nothing but the place but communication take individuals and group of face to face called face to face communication. ವಿಷಯ ವಿನಿಮಯ ಆದ್ರೆ ಅದಕ್ಕೆ ಅಂತ ಕರಿತೀವಿ ನಾವು ಮೌಖಿಕ ಸಂಪರ್ಕ ಸಂದೇಶ ಅಂತ ಕರಿತೀವಿ ನಾವು. ಯಾವಾಗ ಆಗುತ್ತೆ ಈ ರೀತಿಯಾದಂತ ಕಮ್ಯುನಿಕೇಶನ್ ನಾವು ಮಾಡಬಹುದು? ಎಕ್ಸಾಂಪಲ್ ಯಾವಂತಂದ್ರೆ ಇಂಟರ್ವ್ಯೂ, ಏನಂದ್ರೆ ಸಂದರ್ಶನ ಅಂತ ಇದೆ. ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಮೌಖಿಕವಾಗಿ ಎಕ್ಸಾಂಪಲ್ ಯಾವುದು? ಗ್ರೂಪ್ ಇರ್ಬೋದು, ಗುಂಪು ಚರ್ಚೆ ಅಂತ ಸ್ಪೀಚ್, ಭಾಷಣ ಇರ್ಬೋದು, ಮೀಟಿಂಗ್ಸ್ ಇರ್ಬೋದು. ಎಕ್ಸಾಂಪಲ್ ಫೇಸ್ ಟು ಫೇಸ್ time can use mechanical device like telephone, cell phone. ಸೊ ಇಲ್ಲಿ ಸೊ ಸೆಂಡರ್ ರಿಸೀವರ್ ನಡುವೆ ನೇರವಾಗಿ ಏನಾಗುತ್ತೆ ವಿಷಯ ವಿನಿಮಯ ಆಗ್ತದೆ. ಸೊ ಐದರ್ ಬೈ ಫೇಸ್ ಟು ಫೇಸ್ ಆರ್ ಬೈ ಯೂಸಿಂಗ್ ಸಮಟೈಮ್ಸ್ ಇಟ್ ಮೇ ಯೂಸ್ ಮೆಕ್ಯಾನಿಕಲ್ ಡಿವೈಸ್ ಅಂತ ಇದೆ. ಸೊ ಕೆಲವು ಸಾರಿ ಅದೇನಾಗಬಹುದಂದ್ರೆ ನೇರ ಸಂಪರ್ಕ ಸಂದೇಶಕ್ಕೋಸ್ಕರ ಏನಂದ್ರೆ ಯಾಂತ್ರಿಕ ಸಾಧನಗಳನ್ನ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ವಿಷಯವನ್ನ ತಲುಪಿಸಬಹುದು. ಯಾವ ಯಾಂತ್ರಿಕ ಸಾಧನಗಳಂತಂದ್ರೆ ಟೆಲಿಫೋನ್ ಇರ್ಬೋದು, ಫೋನ್ ಇರ್ಬೋದು, ಮೊಬೈಲ್ ಇರ್ಬೋದು, ವೈರ್ಲೆಸ್ ಡಿವೈಸ್ ಇರ್ಬೋದು ಎಕ್ಸೆಟ್ರಾ. ಸೊ ಈ ಮೂಲಕ ನಾವೇನ್ ಮಾಡ್ಬೋದು, ಸಂಪರ್ಕ ಸಂದೇಶ ನಡೆಸಬಹುದು. ಸೆಕೆಂಡ್ ಒನ್ ನೋಡ್ರಲ್ಲ, ಅದೇನು ಯಾಂತ್ರಿಕ ಉಪಕರಣಗಳ ಮೂಲಕ ಮೌಖಿಕ ಸಂಪರ್ಕ ಸಂದೇಶ ಅಥವಾ ಓರಲ್ ಕಮ್ಯುನಿಕೇಶನ್ ಬೈ ಮೆಕ್ಯಾನಿಕಲ್ ಡಿವೈಸ್ ಅಂದ್ರೆ ಏನು? ಕಮ್ಯುನಿಕೇಶನ್ ಥ್ರೂ ಟೆಲಿಫೋನ್ಸ್ ಇರ್ಬೋದು, ಮೊಬೈಲ್ ಫೋನ್ಸ್ ಇರ್ಬೋದು, ಹೌದಾ. ಸೊ ವಾಯ್ಸ್ ಮೆಸೇಜಸ್ ಇರ್ಬೋದು ಎಕ್ಸೆಟ್ರಾ. ಸೊ ಅವುಗಳ ಮೂಲಕ ನೀವೇನ್ ಮಾಡ್ಬೋದು, ನೇರವಾಗಿ ಮಾಹಿತಿಯನ್ನ ತಲುಪಿಸಬಹುದು. ಸೊ ಥರ್ಡ್ ಒನ್ ಇಸ್ ಏನಂತ ಹೇಳ್ತಾರಲ್ಲ, ಸಾರಿ, ದೂತನ ಮೂಲಕ ಲಿಖಿತ ಸಂಪರ್ಕ ಸಂದೇಶ ಅಂತ ಇದೆ. ರಿಟರ್ನ್ ಕಮ್ಯುನಿಕೇಶನ್ ಥ್ರೂ ಪಿಯೋನ್ ಆರ್ ಅಸಿಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಅಥವಾ ರಿಟರ್ನ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ದಟ್ ಇಸ್ ದಿ ಅನದರ್ ಟೈಪ್. ಸೊ ರಿಟರ್ನ್ ಕಮ್ಯುನಿಕೇಶನ್ ಅಂದ್ರೆ ನೋಡ್ರಿ, ಮೆಸೇಜಸ್ ಆರ್ in this messages are conveyed through written letters such as business letters, reports, memos, notice, circulars, newspapers, price list, catalogs, etc. So ಮೇಲ್ಗಡೆ ನೋಡಿದ್ವಿ ನಾವು ರಿಟರ್ನ್ ಕಮ್ಯುನಿಕೇಶನ್ ಒಳಗಡೆ. ಸೊ ಸೇಮ್ ಹಿಯರ್. ಸೊ ಬಟ್ ಆನ್ ದ ಬೇಸಿಸ್ ಆಫ್ ಮೆಥಡ್ ಅಂತ ಇದೆ ನಾವು. ಹಿಯರ್ ದ ರಿಟರ್ನ್ ಮೆಸೇಜ್ ಟ್ರಾನ್ಸ್ಫರ್ಸ್ ಥ್ರೂ ದಿ ಪಿಯೋನ್ ಅಂತ ಇದೆ ನಾವು. ಸೊ ಒಬ್ಬ ವ್ಯಕ್ತಿಯ ಮೂಲಕ ನೀವೇನ್ ಮಾಡ್ತಾರೆ, ಬರೆದಂತ ನೋಟಿಸ್ ಇರ್ಬೋದು, ಸರ್ಕ್ಯುಲರ್ ಇರ್ಬೋದು, ಮೆಮೊ ಇರ್ಬೋದು, ಆ ಮಾಹಿತಿಗಳನ್ನ ಇನ್ನು ಬೇರೆಯವ್ರಿಗೆ ತಲುಪಿಸ್ತೀರ ಅಂತ ಇದೆ. ಸೊ ಬೈ ಯೂಸಿಂಗ್ ದಿ ಪಿಯೋನ್ಸ್ ಅಂತ ಇದೆ ನಾವು. ಪಿಯೋನ್ಸ್ ಇರ್ಬೋದು ಅಥವಾ ಅಸಿಸ್ಟೆಂಟ್ ಗಳನ್ನ ಬಳಕೆ ಮಾಡಿಕೊಂಡು ನೀವು ಸಂವಹನ ನಡೆಸೋದ್ರಿಂದ ಇದು ಒಂದು ಪ್ರಕಾರ ಅಂತ ಹೇಳ್ಬೋದು. ಅದೇ ರೀತಿ, ಸೊ ಯು ಕ್ಯಾನ್ ಕಮ್ಯುನಿಕೇಟ್ ಆರ್ ಯು ಕ್ಯಾನ್ ಟ್ರಾನ್ಸ್ಫರ್ ದಿ ಇನ್ಫಾರ್ಮೇಶನ್
ಅಥವಾ ಯು ಕ್ಯಾನ್ ಟ್ರಾನ್ಸ್ಫರ್ ದಿ ರಿಟರ್ನ್ ಕಮ್ಯುನಿಕೇಶನ್ ಬೈ ಯೂಸಿಂಗ್ ದಿ ಸಮ್ ಮೆಕ್ಯಾನಿಕಲ್ ಡಿವೈಸ್ ಅಂತ. ಕೆಲವು ಸಾರಿ ನೀವೇನ್ ಮಾಡ್ಬೋದು, ರಿಟರ್ನ್ ಕಮ್ಯುನಿಕೇಶನ್ ತಲುಪಿಸೋದಕ್ಕೋಸ್ಕರ ಮೆಕ್ಯಾನಿಕಲ್ ಡಿವೈಸ್ ಅಂತಂದ್ರೆ ಕಂಪ್ಯೂಟರ್ಸ್ ಇರ್ಬೋದು, ಮೊಬೈಲ್ ಫೋನ್ಸ್ ಇರ್ಬೋದು, ಫ್ಯಾಕ್ಸ್ ಇರ್ಬೋದು, ಪೇಜರ್ಸ್ ಇರ್ಬೋದು, ಎಕ್ಸೆಟ್ರಾ, ಅವುಗಳನ್ನ ಕೂಡ ನೀವು ಬಳಕೆ ಮಾಡ್ಕೊಳ್ಬಹುದು. ಸೊ ದಟ್ ಇಸ್ ಕಾಲ್ಡ್ ಕಮ್ಯುನಿಕೇಶನ್ ಥ್ರೂ ಮೆಕ್ಯಾನಿಕಲ್ ಡಿವೈಸಸ್, ರಿಟರ್ನ್ ಕಮ್ಯುನಿಕೇಶನ್ ಥ್ರೂ ಮೆಕ್ಯಾನಿಕಲ್ ಡಿವೈಸ್. ಸೊ ಈಗೇನ್ ಮಾಡ್ತೀರಿ, ನೀವು ಮೆಸೇಜ್ ನ ಟೈಪ್ ಮಾಡಿ ಕಳಿಸ್ತೀರಿ. ಸೊ ದಟ್ ಇಸ್ ಏನು ಎಕ್ಸಾಂಪಲ್. ಸೊ ಯಾಂತ್ರಿಕ ಉಪಕರಣದ ಮೂಲಕ ನೀವು ಲಿಖಿತ ಸಂಪರ್ಕ ಸಂದೇಶವನ್ನ ಸಾಧಿಸಬಹುದು. ಸೊ ನೆಕ್ಸ್ಟ್ ಒನ್ ಇಸ್ ಆನ್ ದ ಬೇಸಿಸ್ ಆಫ್ ಸ್ಕೋಪ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇದೆಲ್ಲ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಓರಲ್ ಕಮ್ಯುನಿಕೇಶನ್, ಸೊ ಸಂಪರ್ಕ ಸಂದೇಶದ ವ್ಯಾಪ್ತಿಯು ಕಮ್ಯುನಿಕೇಶನ್ ಡಿಫ್ರೆನ್ಶಿಯೇಟ್ ಮಾಡಬಹುದು. ಸೊ ಒನ್ ಇಸ್ ಏನಂತೀವಿ, ಆನ್ ದ ಬೇಸಿಸ್ ಆಫ್ ಸ್ಕೋಪ್ ಆಫ್ ದಿ ಕಮ್ಯುನಿಕೇಶನ್. ಒನ್ ಇಸ್ ಇಂಟರ್ನಲ್ ಕಮ್ಯುನಿಕೇಶನ್ ಅಂತ ಇದೀನಿ. ಸೊ ಸ್ಕೋಪ್ ಅಂತಂದ್ರೇನು, ವ್ಯಾಪ್ತಿ ಅಂತ ಇದೀನಿ. ಸೊ ಇಂಟರ್ನಲ್ ಕಮ್ಯುನಿಕೇಶನ್ ಅಂದ್ರೇನು, ಆಂತರಿಕ ಸಂವಹನ ಅಂತ ಇದ್ದೀನಿ. ಆಂತರಿಕ ಸಂಪರ್ಕ ಸಂದೇಶ ಅಂದ್ರೆ ಇಫ್ ದ ಮೆಸೇಜ್ ಇಸ್ ಕನ್ವೇಡ್ ಟು ದಿ ವೇರಿಯಸ್ ಆಫೀಷಿಯಲ್ಸ್, ಕಲೀಗ್ಸ್, subordinates within the organization is called internal communication. ಅಷ್ಟೇ. ಆಂತರಿಕ ಸಂವಹನ ಅಂತಂದ್ರೇನು, so if the communication takes place within the organizational people, then it is called internal communication ಅಂತ ಇದೆ. ಅಂದ್ರೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಇರುವಂತ ವ್ಯಕ್ತಿಗಳ ನಡುವೆ, ಅದು ಮ್ಯಾನೇಜರ್ಸ್ ಇರ್ಬೋದು, ವರ್ಕರ್ಸ್ ಇರ್ಬೋದು, ಸಬಾರ್ಡಿನೇಟ್ ಇರ್ಬೋದು, ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು, ಟೀಮ್ ಲೀಡರ್ ಇರ್ಬೋದು, ಯಾರೇ ಇರ್ಬೋದು. ಸೊ ಇಫ್ ದಿ ಕಮ್ಯುನಿಕೇಶನ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದಿ ಆರ್ಗನೈಸೇಷನ್ ಅಮಂಗ್ ದಿ organizational people, then it is called internal communication ಅಂತ ಇದೆ. ಸೊ ಇನ್ನೊಂದು ಇದರ ವ್ಯಾಪ್ತಿ ಕಡಿಮೆ ಅಂತ ನಾವು as compared to the external communication. So external communication ಅಂದ್ರೆ ಏನು, so if the business corresponds with the third parties, ಅಥವಾ if it corresponds with the stakeholders of the business, then it is called external communication ಅಂತ ಇದೆ. ಸೊ ಒಂದ್ ವೇಳೆ ಕಂಪನಿ ಏನು ಬಾಹ್ಯ ಪರಿಸರದೊಂದಿಗೆ ಅಥವಾ ಬಾಹ್ಯ ವ್ಯಕ್ತಿಗಳೊಂದಿಗೆ, ಮೂರನೇ ವ್ಯಕ್ತಿಗಳೊಂದಿಗೆ, ಕಂಪನಿಗೆ ಸಂಬಂಧಪಟ್ಟಂತ ಆಸಕ್ತ ವರ್ಗದೊಂದಿಗೆ ಏನಾದ್ರು ಸಂವಹನವನ್ನ ನಡೆಸಿದ್ರೆ ಅಂತ ನಾವು. ಸೊ ಇದರ ವ್ಯಾಪ್ತಿ ಇಂಟರ್ನಲ್ ಕಮ್ಯುನಿಕೇಶನ್ ಗೆ ಹೋಲಿಕೆ ಮಾಡಿದ್ರೆ ಹೆಚ್ಚಾಗಿರ್ತದೆ ಅಂತ ಇದೆ. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ಗೆ, ಸೊ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ವಿತ್ ದಿ ಸಪ್ಲೈಯರ್, ಕ್ರೆಡಿಟರ್ಸ್ ಇರ್ಬೋದು, ಕರೆಸ್ಪಾಂಡೆನ್ಸ್ ವಿತ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಕರೆಸ್ಪಾಂಡೆನ್ಸ್ ವಿತ್ ದಿ ಗೌರ್ಮೆಂಟ್, ಹೌದಾ. ಸೊ ಕರೆಸ್ಪಾಂಡೆನ್ಸ್ ವಿತ್ ದಿ ಮಲ್ಟಿನ್ಯಾಷನಲ್ ಕಂಪನೀಸ್ ಇರ್ಬೋದು, ಎಕ್ಸೆಟ್ರಾ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ ಫಾರ್ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಅಂತ ಇದೆ. ಸೊ ಇಷ್ಟು ನೋಡ್ಕೊಳ್ಳಿ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್. ಸೊ ಇಷ್ಟು 5 ಪ್ರಕಾರನ್ನ ನಾವೇನ್ ಮಾಡ್ಬೋದು ಅಂತ ಇದೆ. 5 ಪ್ರಕಾರ ಅಂದ್ರೇನು, 5 ವಿಧಾನಗಳ ಮೂಲಕ ನಾವು ಕಮ್ಯುನಿಕೇಶನ್ ನ ಅಲ್ಲಿ ಬೈಫರ್ಕೇಟ್ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಬಹುದು ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ಅಂತಂದ್ರೆ ಮಾರ್ಗದ ಮೂಲಕ. ಏನ್ ಮಾಡ್ಬೋದು, horizontal communication, the basis of relationship ಅಂತ ಇದೆ. ರಿಲೇಶನ್ಶಿಪ್ ಅಂತಂದ್ರೆ ಸಂಪರ್ಕ ಸಂದೇಶ ನಡೆಸುವ ವ್ಯಕ್ತಿಗಳ ನಡುವಿನ ಸಂಬಂಧದ ಆಧಾರದ ಮೇಲೆ ಏನು ಅವುಗಳನ್ನ ನಾವು ಒಂದು ಫಾರ್ಮಲ್ ಕಮ್ಯುನಿಕೇಶನ್, ಇನ್ಫಾರ್ಮಲ್ ಕಮ್ಯುನಿಕೇಶನ್. ಸೊ ದೆನ್ ಥರ್ಡ್ category is on the basis of means of communication. ಮೀನ್ಸ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಸಂಪರ್ಕ ಸಂದೇಶದ ಸಾಧನದ ಆಧಾರದ ಮೇಲೆ. ಸೊ 2 ಮುಖ್ಯವಾಗಿ ಸಾಧನಗಳನ್ನ ಬಳಸಿ, ಒಂದು ಓರಲ್ ಕಮ್ಯುನಿಕೇಶನ್ ರಿಟರ್ನ್, ಮೂರನೇದು ಬೈ ಯೂಸಿಂಗ್ ದಿ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ, ಅಥವಾ ಬೈ ಯೂಸಿಂಗ್ ದಿ ಬಾಡಿ ಲ್ಯಾಂಗ್ವೇಜ್ ಅಂಡ್ ಪಿಕ್ಚರ್ಸ್ ಅಂತ ನಾವು ಸನ್ನೆ ಸೂಚನೆಗಳನ್ನು ಮೂಲಕ ನಾವೇನ್ ಮಾಡ್ಬೋದಲ್ಲಿ ವಿಷಯವನ್ನು ತಲುಪಿಸ್ಬೋದು. 4th category is on the basis of method of communication. ಸಂಪರ್ಕ ಸಂದೇಶದ ಪದ್ಧತಿಯ ಆಧಾರದ ಮೇಲೆ ವಿಂಗಡಿಸಬಹುದು. ಇದರಲ್ಲಿ ಪದ್ಧತಿ ಅಂದ್ರೆ ಏನು, ಒಂದು ನೇರವಾಗಿ ಮುಖಾಮುಖಿ ಅಂತ ಹೇಳ್ತೀವಿ, ಫೇಸ್ ಕಮ್ಯುನಿಕೇಶನ್. ಎರಡನೇದ್ದು ಕಮ್ಯುನಿಕೇಶನ್ ಅಥವಾ ಓರಲ್
communication through mechanical devices. Third one is written communication through peons, written communication through mechanical devices. So ಈ ರೀತಿ 4 ಕೆಟಗರಿ ಮಾಡಿದ್ವಿ. ಸೊ ಐದನೇದು ಆನ್ ದ ಬೇಸಿಸ್ ಆಫ್ ಸ್ಕೋಪ್ ಅಂತ ಇದೆ. ನಾವು ಸ್ಕೋಪ್ ಆಧಾರ ಮೇಲೆ ಏನ್ ಮಾಡ್ಬೋದಲ್ಲ, ಎರಡು ಪ್ರಕಾರಗಳನ್ನ ಮಾಡಬಹುದು. ಇಂಟರ್ನಲ್ ಕಮ್ಯುನಿಕೇಶನ್, ಎಕ್ಸ್ಟರ್ನಲ್ ಕಮ್ಯುನಿಕೇಶನ್, ಆಂತರಿಕ ಸಂವಹನ ಮತ್ತು ಬಾಹ್ಯ ಸಂಪರ್ಕ ಸಂದೇಶ ಅಂತ ಹೇಳ್ತೀನಿ. ಸೊ ಇಷ್ಟು ನೋಡ್ಕೊರಿ. ಸೊ ವಿ ವಿಲ್ ಕಂಟಿನ್ಯೂ in the next class about the parts of parts of letter ಅಥವಾ ಏನು ನೋಡೋಣ, characteristics of a good business letter ನ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಏನಾದರೂ ಡೌಟ್ಸ್ ಇದ್ರೆ ಕೇಳಿ.